ಜೈ ಶ್ರೀರಾಮ್ ಎಲ್ಲರಿಗೂ. ನಿಮಗೆ ಗೊತ್ತಿರೋ ಪ್ರಕಾರ ನಾಡಗೌಡ ಅಮೋಘ ಸಿದ್ದೇಶ್ವರ ಚರಿತ್ರೆ ಬೆಳೆಯೋಣಗಾಗಿ 3 ಜನ ಪುಣ್ಯದ ಮಕ್ಕಳು ಮಾಯದ ಮಗ ಮಾಸಿದನ 7 ಮಠಗಳನ್ನು ಡ್ರಾಪ್ ಕೇಳ್ಕೊಂಡು ನಡ್ಕೊಂಡು ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ದೇವಸ್ಥಾನ ಚರಿತ್ರೆ ಬಗ್ಗೆ ವಿಡಿಯೋಸ್ ಮಾಡಕತ್ತಾನೆ. ಇವತ್ತು 3ನೇ ದಿನ ಆದ. ಸೊ ನಾನು ಇವತ್ತು ಮಹಾರಾಷ್ಟ್ರದ ಉಮದಿಯಿಂದ ಡೋನಸ್ ಹೋಗೋ ಹಾದಿಯೊಳಗೆ ಹುಲ್ಜಂತಿ ಅದ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಹುಲ್ಜಂತಿ ಮಾಳಿಗ್ರಾಯಿಗೆ ಬಂದಿನಿ. ಇವತ್ತು ಆ ದೇವರು ನಿಮ್ಗೆ ದೇವಸ್ಥಾನ, ಇಲ್ಲಿರ್ತಕ್ಕಂಥ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ. ಭಾಳ ಒಂದು ದೊಡ್ಡದು ಪವಾಡ ಅದ, ಬರೀ ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ದೀಪಾವಳಿ ಹಬ್ಬದ ದಿನ ಇಲ್ಲಿ ಜಾತ್ರೆ ಆಗುತ್ತೆ. ಸಾಕ್ಷಾತ್ ಶಿವ ಪಾರ್ವತಿಯವರು ಬಂದು ಇಲ್ಲಿ ಮುಂಡಾಸ್ ಮಾಡಿ ಹೋಗ್ತಾರೆ. ಅಂಥ ಒಂದು ಪವಾಡ ಹೊಂದಿರತಕ್ಕಂಥ ನಮ್ಮ ಹಾಲು ಮತದಾಗ ಮಾಳಿಗ್ರಾಯರದಾರ. ಇಂಥವು ನಾವು ಇನ್ನೂ ಕಣ್ಣಿಂದ ನೋಡ್ತೀವಿ, ಆ ಮುಂಡಾಸ್ ಹೋಗೋದು ಕಣ್ಣಿಂದ ನೋಡ್ತೀವಿ ಅಂದ್ರೆ ನಮ್ಮಷ್ಟು ಪುಣ್ಯವಂತರು ಯಾರೂ ಇಲ್ಲ. ಇಂಥ ಪವಾಡ ಇಲ್ಲಿವರೆಗೂ ನಡೆಯಕತ್ತಾವಂದ್ರೆ ಅಂಥವ್ರು ಎಂಥ ಸಿದ್ಧಿ ಪುರುಷರು, ಎಂಥ ಮಹಾಪುರುಷರು ಇರಬೇಕು ಅನ್ನೋದು ಅದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆರಾಮ್ ಸ್ವಲ್ಪ ಕೂತ ಇಲ್ಲಿಂದ ಮತ್ತೆ ನಾವು ಡ್ರಾಪ್ ಇಟ್ಕೊಂಡು ನಡ್ಕೊಂಡು ಯಾವ ಪ್ರಕಾರ ಡೋನಸ್ಗೆ ಹೋಗಬೇಕು. ಡೋನಸ್ಗೆ ಹೋಗಿ ಇವತ್ತೊಂದು ದಿನ ಮುಕ್ಕಮ್ ಡೋನಸ್ದಾಗ ಆಗುತ್ತೆ. ಇವತ್ತೇನೋ ಫಂಕ್ಷನ್ ಐತೆ ಅಂತ ಅಲ್ಲಿಂದ ಮತ್ತೆ ನಾವು ಮುಂದೆ ಯಾವ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಬೇಕು. ಒಟ್ಟಿನಲ್ಲಿ 7 ಮಠಗಳನ್ನ ನಾನು ಮುಗಿಸ್ಬೇಕು. ಮತ್ತು 21 ಧರ್ಮದ ಮಧ್ಯದಲ್ಲಿ ಹಾದಿಯಲ್ಲಿ ಸಿಗ್ತಕ್ಕಂಥ ಮಠಗಳನ್ನು ಕೂಡ ನಾನು ಮುಗಿಸ್ಬೇಕು. ಆದಷ್ಟು ನಿಮ್ಮ ಪ್ರೋತ್ಸಾಹ ಇರಲಿ ನಮ್ಮ ಜೊತೆ. ನೋಡ್ರಿ, ನಾ ಹುಲ್ಜಂತಿ ಮಾಳಿಗ್ರಾಯನ ದರ್ಶನ ಮುಗಿಸ್ಕೊಂಡೆ ಇಲ್ಲಿಂದ ಡೋನಸ್ಗೆ ಹೊಂಟೀನಿ. ಅಲ್ಲಿ ನೋಡ್ರಿ, ಅಲ್ಲಿ ಕಾಣಕತ್ತೈತ್ಲ ಮಾಳಿಗ್ರಾಯನ ದೇವಸ್ಥಾನ. ಅದು ಅಲ್ಲಿಂದ ಬಿಟ್ಟು ಇವಾಗ ಡ್ರಾಪ್ ಕೇಳ್ಕೊಂಡು ಈ ರೂಟಿಗೆ ಜಾಸ್ತಿ ಮೋಟರ್ ಸೈಕಲ್ ಡ್ರಾಪ್ ಕೊಡೋರ ಕಡಿಮೆ. ಯಾಕಂದ್ರೆ ಇಂಥ ದೊಡ್ಡ ಹಾಗೆ ಟ್ರಕ್ ಬರ್ತಾವೆ. ಟ್ರಕ್ಗಳೆಲ್ಲ ಒಬ್ಬೊಬ್ಬರ ಸಂಬಂಧ ತರಬೇಕಲ್ಲ. ಇನ್ನು ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಇರ್ಬೋದು, ಬಸ್ 18-20 ಕಿಲೋಮೀಟ್ರ್ ಅದ. ಇಲ್ಲಿಂದ ಹೋಗಿ ಡೋನಸ್ದೊಳಗೆ ಇವತ್ತು ಮುಕ್ಕಮ್ಮ ಅಲ್ಲೇ ಆಗ್ತದೆ. ಮುಂದೆ ಏನಾಗ್ತದೆ ಅನ್ನೋದು ಅಪ್ಡೇಟ್ ಕೊಡ್ತಿರ್ತಾನೆ. ಹಂಗೆ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಜೊತೆ ಇರಬೇಕು. ನಾಡಗೌಡ ಅಮೋಘ ಸಿದ್ದನ ಚರಿತ್ರೆಯನ್ನು ಬೆಳೆಸೋದಕ್ಕೆ ಸ್ವಲ್ಪ ಪ್ರೋತ್ಸಾಹ ಮತ್ತು ಆಶೀರ್ವಾದ ಸಪೋರ್ಟ್ ಸಿಗಲಿ.